ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಕಣೋ ಸಂಜು, ಚಿಕ್ಕಮ್ಮ ಸ್ವಲ್ಪ ಸುಮ್ಮನಿರ್ತೀರಾ? ಯಾರು ಔಟ್ಸೈಡರ್ಸ್ ಇಂದ ನಾವು ಇವತ್ತು ಮನೆಯಿಂದ ಆಚೆ ಬಂದಿದ್ದೀವಿ. ಮುಂದೆ ಏನ್ ಡೇಂಜರ್ ಕಾದಿದ್ಯೋ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವು ನೋಡಿದ್ರೆ ವಟ 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 ಅಂತಿದ್ದೀರಲ್ಲ, ಸ್ವಲ್ಪ ಸುಮ್ಮನಿರಿ. ಕೊಟ್ಟಾನೆ ನಿಮ್ಮಪ್ಪ ಅಮಾವಾಸ್ಯೆಗೊಂಥರ ಹುಣ್ಣಿಮೆಗೊಂಥರ ಆಡ್ತಾರೆ, ನಾವೇನ್ ಮಾಡಕ್ಕಾಗತ್ತೆ? ಡ್ಯಾಡ್ ಮೆಸೇಜ್ ಮಾಡಿದ್ದಾರೆ. ನಾಟಕ ಶುರುವಾಗಿದೆ, ಒಂದು ಪಾತ್ರ ಮಾಡು ಸಾಕು, ನೀನು ಆಸೆ ಪಟ್ಟ ಹಾಗೆ ನಿಧಿನ ಮನೆಯಿಂದ ಹೊರಗೆ ಹಾಕ್ತೀನಿ. ನೋವಾಯ್ತಾ? ಆಗಿದ್ರೆ ಸಾರಿ. ಒಂದೊಂದು ಸರಿ ನೀವು ಏನು ಮಾಡ್ತೀರಾ ಅನ್ನೋದನ್ನ ಡಿಕೋಡ್ ಮಾಡೋಕ್ಕೆ ಆಗಲ್ಲ. ಲವ್ ಯು ಡ್ಯಾಡ್. ಇಲ್ಲೇನು ನಡೀತು? ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಮೋಡ್ಜಡೆ ನನ್ನ ಹತ್ರನೇ ಮುಚ್ಚು ಮರೇನಾ? ಏನಾಯ್ತು ಅಂತ ಹೇಳು. ಏನಾಯ್ತು? ಯಾಕಿಬ್ರು ಏನು ಮಾತಾಡ್ತಾ ಇಲ್ಲ? ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಆದರೆ ಅದು ಯಾವತ್ತೂ ತನ್ನ ಮಿತಿನ ಮೀರಬಾರ್ದು. ಹಾಗೆ ತನ್ನ ಹಿತನೂ ಕಳ್ಕೋಬಾರ್ದು, ಯಾರ ಮನಸ್ಸನ್ನು ನೋಯಿಸಬಾರ್ದು. ಇವತ್ತು ನಮ್ಮ ಮನೆಯಲ್ಲಿ ಆಗಿದ್ದದೆ. ಅದು ಸರಿ, ಇಷ್ಟೊತ್ತಲ್ಲಿ ಸಂಜೆನ ಸುಮತಿನ ಯಾಕೆ ಹೊರಗಡೆ ಕೂರಿಸಿದ್ಯಾ? ಹೌದು ರೀ, ಎಂಥ ತಪ್ಪೆ ಮಾಡಿದ್ರೋ ಅವರಿಬ್ಬರನ್ನ ಒಳಗೆ ಕರೆದು ಬುದ್ಧಿ ಹೇಳ್ಬೋದು. ಮನುಷ್ಯ ಜೀವನದಲ್ಲಿ ಬೀಳೋ ತಪ್ಪಲ್ಲ, ಬಿದ್ದ ಮೇಲೆ ಎದ್ದೇಳ್ದಿರೋ ತಪ್ಪು. ತಪ್ಪು ಮಾಡೋ ತಪ್ಪಲ್ಲ, ಇದು ತಪ್ಪು ಅಂತ ಗೊತ್ತಾದ ಮೇಲೆ ತಪ್ಪನ್ನ ತಿದ್ಕೊಳ್ದಿರೋ ತಪ್ಪು. ಇಂಥ ತಪ್ಪನ್ನ ಪದೇ ಪದೇ ಮಾಡ್ತಾ ಇದ್ರೆ ಅದನ್ನು ತಪ್ಪನ್ನು ಅಂತ ಕರೆಯಲ್ಲ, ಪ್ರಮಾದ ಅಂತ ಕರೀತಾರೆ. ಇಂಥ ಪ್ರಮಾದಕ್ಕೆ ಮೂಗು ಹಿಡಿದು ಔಷಧಿ ನುಂಗಿಸ್ಬೇಕಲ್ಲ. ಶಾಂತಮ್ಮ, ದಯವಿಟ್ಟು ಅವನ್ನ ಕ್ಷಮಿಸಿ. ಅವನಿಂದ ನಿಮ್ಮ ಮನಸ್ಸಾಗಿರೋ ನೋವನ್ನ ನನ್ನಿಂದ ಅಳ್ಸೋಕ್ಕಂತೂ ಆಗಲ್ಲ. ನಿಮ್ಮನ್ನ ಕೈ ಮುಗಿದು ಕೇಳ್ಕೋಬೋದು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಇದು ನನ್ನ ಕರ್ತವ್ಯ. ಛೇ, ಹೀಗೆಲ್ಲ ನಿನ್ನ ಕೈ ಮುಗಿಬಾರ್ದಪ್ಪ. ಅಮ್ಮ ನಿಧಿ, ನಿನ್ನ ಮನಸ್ಸಿಗೆ ಆಗಿರೋ ನೋವು ಎಂಥದ್ದು ಅಂತ ನನಗೆ ಚೆನ್ನಾಗಿ ಅರ್ಥ ಆಗತ್ತಮ್ಮ. ಐ ಆಮ್ ಸಾರಿ. ಕರ್ಣ, ತಗೋ ಈ ಭಸ್ಮ ಹಚ್ಕೋ. ಇವತ್ತು ಮನೆಯಲ್ಲಿ ಹೀಗೆಲ್ಲ ಆಯ್ತಲ್ಲ ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಈ ಭಸ್ಮದ ಪ್ರಭಾವದಿಂದ ನಿನ್ನ ಯಾವ ಕೆಟ್ಟ ದೃಷ್ಟಿನೂ ತಾಗಬಾರ್ದಲ್ವಾ? ಅದಕ್ಕೋಸ್ಕರ ತಗೋ ಕರ್ಣ, ಹಚ್ಕೋ. ನಿನ್ನ ಸಾವಿಗೆ ಇಡ್ತಾ ಇರೋ ಪಿಂಡ ಇದು. ನಂಬಿಕೆ ಅನ್ನೋದು ಪ್ರಶ್ನೆ ಮಾಡದಿದ್ದಾಗಲೇ ಅದು ಚೆನ್ನಾಗಿ ಕೆಲಸ ಮಾಡೋದು.